ಮೊದಲೇ ಬರಗೆಟ್ಟಿದೆ ಪಾಕಿಸ್ತಾನ. ಇದೀಗ IMF ನಿಂದಲೂ ಕೂಡ ಶಾಕಿಂಗ್ ಸುದ್ದಿ ಪಾಕಿಸ್ತಾನಕ್ಕೆ ಲಭ್ಯವಾಗ್ತಾ ಇದೆ. $1 ಬಿಲಿಯನ್ ಲೋನ್ಗೆ 11 ಹೊಸ ಷರತ್ತುಗಳನ್ನ ಅನ್ವಯ ಮಾಡಲಾಗ್ತಾ ಇದೆ. ಕಠಿಣ ಷರತ್ತನ್ನ ವಿಧಿಸದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮುಂದಿನ ಕಂತು ಬಿಡುಗಡೆಗೆ ಷರತ್ತನ್ನ ಪಾಲಿಸಲೇಬೇಕು ಅಂತ ಹೇಳಿ ಕಂಡೀಷನ್ಗಳನ್ನ ಹಾಕಲಾಗಿದೆ. ಭಾರತದೊಂದಿಗೆ ಉದ್ವಿಗ್ನತೆ ಹೆಚ್ಚಾಗಿರುವ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಇದೀಗ IMF ನಿಂದಲೂ ಕೂಡ ಶಾಕ್ ಎದುರಾಗಿದೆ. ಪಾಕಿಸ್ತಾನಕ್ಕೆ ಒಟ್ಟು 11 ಷರತ್ತುಗಳನ್ನ ಪಾಲನೆ ಮಾಡಲೇಬೇಕು ಅನ್ನೋ ಸೂಚನೆಯನ್ನ IMF ನೀಡಿದೆ. ಸಾಲ ಮಂಜೂರಾತಿಗೆ ಈ ಷರತ್ತುಗಳನ್ನ ವಿಧಿಸಲಾಗಿದೆ. ಸಾಲ ಮಂಜೂರಿಗೆ ವಿಧಿಸಿರುವ ಷರತ್ತುಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. 50ಕ್ಕೆ ವಿದ್ಯುತ್ ಬಿಲ್ನಲ್ಲಿ ಏರಿಕೆಯನ್ನು ಮಾಡಲಾಗಿರೋದು. ಸಾಲ ಮರುಪಾವತಿಯ ಸರ್ಚಾರ್ಜ್ ಅನ್ನು ಏರಿಕೆ ಮಾಡಲಾಗಿದೆ. 3 ವರ್ಷಕ್ಕಿಂತ ಹಳೆಯ ಹಾಗೆ ಬಳಸಿದ ಕಾರುಗಳ ಆಮದಿಗೆ ನಿರ್ಬಂಧ ಇದ್ದದ್ದನ್ನು ತೆರವುಗೊಳಿಸಲಾಗಿದೆ. IMF ಕೊಟ್ಟ ಹಣದ ಬಳಕೆಯ ರೂಪುರೇಷೆ ನೀಡೋದು. 4 ಪ್ರಾಂತ್ಯಗಳಲ್ಲಿ ಕೃಷಿ ಆದಾಯ ತೆರಿಗೆಯನ್ನ ಗುರುತಿಸೋದು. ಈ ವರ್ಷದ ಜೂನ್ ಒಳಗೆ ಈ ನಿಯಮವನ್ನು ಪಾಲಿಸಬೇಕು ಅಂತ ಹೇಳಿ ನಿಯಮಗಳನ್ನು ವಿಧಿಸಲಾಗಿದೆ. ಮೊದಲೇ ಬರಗೆಟ್ಟಿದೆ ಪಾಕಿಸ್ತಾನ. ಇದೀಗ IMF ನಿಂದಲೂ ಕೂಡ ಶಾಕಿಂಗ್ ಸುದ್ದಿ ಪಾಕಿಸ್ತಾನಕ್ಕೆ ಲಭ್ಯವಾಗ್ತಾ ಇದೆ. $1 ಬಿಲಿಯನ್ ಲೋನ್ಗೆ 11 ಹೊಸ ಷರತ್ತುಗಳನ್ನ ಅನ್ವಯ ಮಾಡಲಾಗ್ತಾ ಇದೆ. ಕಠಿಣ ಷರತ್ತನ್ನ ವಿಧಿಸದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮುಂದಿನ ಕಂತು ಬಿಡುಗಡೆಗೆ ಷರತ್ತನ್ನ ಪಾಲಿಸಲೇಬೇಕು ಅಂತ ಹೇಳಿ ಕಂಡೀಷನ್ಗಳನ್ನ ಹಾಕಲಾಗಿದೆ. ಭಾರತದೊಂದಿಗೆ ಉದ್ವಿಗ್ನತೆ ಹೆಚ್ಚಾಗಿರುವ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಇದೀಗ IMF ನಿಂದಲೂ ಕೂಡ ಶಾಕ್ ಎದುರಾಗಿದೆ. ಪಾಕಿಸ್ತಾನಕ್ಕೆ ಒಟ್ಟು 11 ಷರತ್ತುಗಳನ್ನ ಪಾಲನೆ ಮಾಡಲೇಬೇಕು ಅನ್ನೋ ಸೂಚನೆಯನ್ನ IMF ನೀಡಿದೆ. ಸಾಲ ಮಂಜೂರಾತಿಗೆ ಈ ಷರತ್ತುಗಳನ್ನ ವಿಧಿಸಲಾಗಿದೆ. ಸಾಲ ಮಂಜೂರಿಗೆ ವಿಧಿಸಿರುವ ಷರತ್ತುಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. 50ಕ್ಕೆ ವಿದ್ಯುತ್ ಬಿಲ್ನಲ್ಲಿ ಏರಿಕೆಯನ್ನು ಮಾಡಲಾಗಿರೋದು. ಸಾಲ ಮರುಪಾವತಿಯ ಸರ್ಚಾರ್ಜ್ ಅನ್ನು ಏರಿಕೆ ಮಾಡಲಾಗಿದೆ. 3 ವರ್ಷಕ್ಕಿಂತ ಹಳೆಯ ಹಾಗೆ ಬಳಸಿದ ಕಾರುಗಳ ಆಮದಿಗೆ ನಿರ್ಬಂಧ ಇದ್ದದ್ದನ್ನು ತೆರವುಗೊಳಿಸಲಾಗಿದೆ. IMF ಕೊಟ್ಟ ಹಣದ ಬಳಕೆಯ ರೂಪುರೇಷೆ ನೀಡೋದು. 4 ಪ್ರಾಂತ್ಯಗಳಲ್ಲಿ ಕೃಷಿ ಆದಾಯ ತೆರಿಗೆಯನ್ನ ಗುರುತಿಸೋದು. ಈ ವರ್ಷದ ಜೂನ್ ಒಳಗೆ ಈ ನಿಯಮವನ್ನು ಪಾಲಿಸಬೇಕು ಅಂತ ಹೇಳಿ ನಿಯಮಗಳನ್ನು ವಿಧಿಸಲಾಗಿದೆ. ಮೊದಲೇ ಬರಗೆಟ್ಟಿದೆ ಪಾಕಿಸ್ತಾನ. ಇದೀಗ IMF ನಿಂದಲೂ ಕೂಡ ಶಾಕಿಂಗ್ ಸುದ್ದಿ ಪಾಕಿಸ್ತಾನಕ್ಕೆ ಲಭ್ಯವಾಗ್ತಾ ಇದೆ. $1 ಬಿಲಿಯನ್ ಲೋನ್ಗೆ 11 ಹೊಸ ಷರತ್ತುಗಳನ್ನ ಅನ್ವಯ ಮಾಡಲಾಗ್ತಾ ಇದೆ. ಕಠಿಣ ಷರತ್ತನ್ನ ವಿಧಿಸದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮುಂದಿನ ಕಂತು ಬಿಡುಗಡೆಗೆ ಷರತ್ತನ್ನ ಪಾಲಿಸಲೇಬೇಕು ಅಂತ ಹೇಳಿ ಕಂಡೀಷನ್ಗಳನ್ನ ಹಾಕಲಾಗಿದೆ. ಭಾರತದೊಂದಿಗೆ ಉದ್ವಿಗ್ನತೆ ಹೆಚ್ಚಾಗಿರುವ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಇದೀಗ IMF ನಿಂದಲೂ ಕೂಡ ಶಾಕ್ ಎದುರಾಗಿದೆ. ಪಾಕಿಸ್ತಾನಕ್ಕೆ ಒಟ್ಟು 11 ಷರತ್ತುಗಳನ್ನ ಪಾಲನೆ ಮಾಡಲೇಬೇಕು ಅನ್ನೋ ಸೂಚನೆಯನ್ನ IMF ನೀಡಿದೆ. ಸಾಲ ಮಂಜೂರಾತಿಗೆ ಈ ಷರತ್ತುಗಳನ್ನು ವಿಧಿಸಲಾಗಿದೆ.
ಸಾಲ ಮಂಜೂರಿಗೆ ವಿಧಿಸಿರುವ ಷರತ್ತುಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. 50ಕ್ಕೆ ವಿದ್ಯುತ್ ಬಿಲ್ನಲ್ಲಿ ಏರಿಕೆಯನ್ನು ಮಾಡಲಾಗಿರೋದು. ಸಾಲ ಮರುಪಾವತಿಯ ಸರ್ಚಾರ್ಜ್ ಅನ್ನು ಏರಿಕೆ ಮಾಡಲಾಗಿದೆ. 3 ವರ್ಷಕ್ಕಿಂತ ಹಳೆಯ ಹಾಗೆ ಬಳಸಿದ ಕಾರುಗಳ ಆಮದಿಗೆ ನಿರ್ಬಂಧ ಇದ್ದದ್ದನ್ನು ತೆರವುಗೊಳಿಸಲಾಗಿದೆ. IMF ಕೊಟ್ಟ ಹಣದ ಬಳಕೆಯ ರೂಪುರೇಷೆ ನೀಡೋದು. 4 ಪ್ರಾಂತ್ಯಗಳಲ್ಲಿ ಕೃಷಿ ಆದಾಯ ತೆರಿಗೆಯನ್ನ ಗುರುತಿಸೋದು. ಈ ವರ್ಷದ ಜೂನ್ ಒಳಗೆ ಈ ನಿಯಮವನ್ನು ಪಾಲಿಸಬೇಕು ಅಂತ ಹೇಳಿ ನಿಯಮಗಳನ್ನು ವಿಧಿಸಲಾಗಿದೆ. ಮೊದಲೇ ಬರಗೆಟ್ಟಿದೆ ಪಾಕಿಸ್ತಾನ. ಇದೀಗ IMF ನಿಂದಲೂ ಕೂಡ ಶಾಕಿಂಗ್ ಸುದ್ದಿ ಪಾಕಿಸ್ತಾನಕ್ಕೆ ಲಭ್ಯವಾಗ್ತಾ ಇದೆ. $1 ಬಿಲಿಯನ್ ಲೋನ್ಗೆ 11 ಹೊಸ ಷರತ್ತುಗಳನ್ನು ಅನ್ವಯ ಮಾಡಲಾಗ್ತಾ ಇದೆ. ಕಠಿಣ ಷರತ್ತನ್ನ ವಿಧಿಸದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮುಂದಿನ ಕಂತು ಬಿಡುಗಡೆಗೆ ಷರತ್ತನ್ನ ಪಾಲಿಸಲೇಬೇಕು ಅಂತ ಹೇಳಿ ಕಂಡೀಷನ್ಗಳನ್ನು ಹಾಕಲಾಗಿದೆ. ಭಾರತದೊಂದಿಗೆ ಉದ್ವಿಗ್ನತೆ ಹೆಚ್ಚಾಗಿರುವ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಇದೀಗ IMF ನಿಂದಲೂ ಕೂಡ ಶಾಕ್ ಎದುರಾಗಿದೆ. ಪಾಕಿಸ್ತಾನಕ್ಕೆ ಒಟ್ಟು 11 ಷರತ್ತುಗಳನ್ನು ಪಾಲನೆ ಮಾಡಲೇಬೇಕು ಅನ್ನೋ ಸೂಚನೆಯನ್ನ IMF ನೀಡಿದೆ. ಸಾಲ ಮಂಜೂರಾತಿಗೆ ಈ ಷರತ್ತುಗಳನ್ನು ವಿಧಿಸಲಾಗಿದೆ. ಸಾಲ ಮಂಜೂರಿಗೆ ವಿಧಿಸಿರುವ ಷರತ್ತುಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. 50ಕ್ಕೆ ವಿದ್ಯುತ್ ಬಿಲ್ನಲ್ಲಿ ಏರಿಕೆಯನ್ನು ಮಾಡಲಾಗಿರೋದು. ಸಾಲ ಮರುಪಾವತಿಯ ಸರ್ಚಾರ್ಜ್ ಅನ್ನು ಏರಿಕೆ ಮಾಡಲಾಗಿದೆ. 3 ವರ್ಷಕ್ಕಿಂತ ಹಳೆಯ ಹಾಗೆ ಬಳಸಿದ ಕಾರುಗಳ ಆಮದಿಗೆ ನಿರ್ಬಂಧ ಇದ್ದದ್ದನ್ನು ತೆರವುಗೊಳಿಸಲಾಗಿದೆ. IMF ಕೊಟ್ಟ ಹಣದ ಬಳಕೆಯ ರೂಪುರೇಷೆ ನೀಡೋದು. 4 ಪ್ರಾಂತ್ಯಗಳಲ್ಲಿ ಕೃಷಿ ಆದಾಯ ತೆರಿಗೆಯನ್ನ ಗುರುತಿಸೋದು. ಈ ವರ್ಷದ ಜೂನ್ ಒಳಗೆ ಈ ನಿಯಮವನ್ನು ಪಾಲಿಸಬೇಕು ಅಂತ ಹೇಳಿ ನಿಯಮಗಳನ್ನು ವಿಧಿಸಲಾಗಿದೆ.